ಇನ್ನೊಂದು ಧರ್ಮವನ್ನ ಮುಸಲ್ಮಾನರು ಸಹಿಸೋದಿಲ್ಲ. ವಿಧಾನಸೌಧದಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ. ಓಟಿನ ಆಸೆಗೆ ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ. ಎಳೆ ಮಕ್ಕಳನ್ನ ಅವರ ಮನಸ್ಸಲ್ಲಿ ವಿಷ ಬೀಜವನ್ನ ತುಂಬುತ್ತಾ ಇದ್ದಾರೆ ಇವರು. ಇನ್ನೊಂದು ದೇವರ ಅಸ್ತಿತ್ವ ಇವರು ಒಪ್ಪಿಕೊಳ್ಳೋದಿಲ್ಲ. ಇಸ್ಲಾಂ ಅಂದ್ರೆ ಶಾಂತಿ ಅಂತ ಸಿಎಂ ಹೇಳಿದ್ರು ಇತ್ತೀಚೆಗೆ ಸ್ಟೇಜ್ ಮೇಲೆ. ಮತದ ಆಸೆಗೆ ಮತಾಂಧರಿಗೆ ಕುಮ್ಮಕ್ಕು ಕೊಡಲಾಗ್ತಿದೆ ಅಂತ ಹೇಳಿದ್ದಾರೆ. ಭದ್ರಾವತಿ ಇರಲಿ, ಸಾಗರ ಇರಲಿ, ಶಿವಮೊಗ್ಗದ ಗಲಾಟೆ ಇರಲಿ, ಮದ್ದೂರು ಇರಲಿ, ನಾಗಮಂಗಲ ಇರಲಿ, ಇದನ್ನು ಯಾವುದು ಬಿಡಿ ಬಿಡಿಯಾಗಿ ನೋಡಬೇಡಿ. ಇದ್ರ ಹಿಂದ್ಗಡೆ ಇರುವಂಥ ಮಾನಸಿಕತೆ, ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ವಿಭಜನೆ ಅಥವಾ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕದಲ್ಲಿ ಅವರು ಮುಸ್ಲಿಂ ಮಾನಸಿಕತೆ ಬಗ್ಗೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅವರು ಯಾವತ್ತೂ ಕೂಡ ಸಹಬಾಳ್ವೆ ಅನ್ನುವಂಥ ತತ್ವ ಅವರೊಳಗಡೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಸ್ಲಾಮು ಸಹಬಾಳ್ವೆಗೆ ಎಕ್ಸಿಸ್ಟೆನ್ಸಿಗೆ ಅವಕಾಶನೇ ಕೊಡಲ್ಲ. ಜಗತ್ತನ್ನು ಎರಡಾಗಿ ನೋಡುತ್ತೆ. ಒಂದು ಮಾಮಿನ್ ಮತ್ತು ಕಾಫಿರ್. ಮುಸಲ್ಮಾನರು ಯಾರಿರ್ತಾರೆ ಅವರು ಮಾಮಿನ್ ಆಗ್ತಾರೆ, ಮುಸಲ್ಮಾನೇತರರು ಕಾಫಿರ್ ಆಗ್ತಾರೆ. ಮತ್ತು ಅವರ ಅಜೆಂಡನೂ ಭಾಳ ಸ್ಪಷ್ಟ ಇದೆ. ಅಜೆಂಡಾ ಏನು ಅಂತ ಹೇಳಿದ್ರೆ ದಾರುಲ್ ಇಸ್ಲಾಂ ಮತ್ತು ದಾರುಲ್ ಅರಬ್. ಯಾರು ಎಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು, ಮುಸಲ್ಮಾನರೇ ಆಳ್ವಿಕೆ, ಶರಿಯತ್ ಪ್ರಕಾರ ಯಾವುದು ಎಲ್ಲಿ ಆಡಳಿತ ಇರುತ್ತೆ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀತಾರೆ. ಯಾವುದು ಮುಸಲ್ಮಾನರು ಇರ್ತಾರೆ ಆದರೆ ಶರಿಯತ್ ಇರಲ್ಲ, ನಾನ್ ಮುಸ್ಲಿಂ ರೂಲಿಂಗ್ ಇರುತ್ತೆ, ಅದನ್ನು ದಾರುಲ್ ಅರಬ್ ಅಂತ ಕರೀತಾರೆ. ದಾರುಲ್ ಅರಬ್ಬನ್ನು ದಾರುಲ್ ಇಸ್ಲಾಂ ಮಾಡೋದೇ ಅವರ ಅಜೆಂಡಾ. ಇದಿಷ್ಟು ಸ್ಪಷ್ಟ ಇದೆ. ಏನಾಗಿದೆ, ಓಟಿನ ಆಸೆಗೆ ಕಣ್ಣಿದ್ದು ಕುರುಡರಾಗ್ಬಿಟ್ಟಿದ್ದಾರೆ. ಭಾಳ ಜನ ಮತಾಂಧತೆಗೆ ಬೆಂಬಲ ಕೊಡ್ತಾ ಇದ್ದಾರೆ.